ಹಸ್ತದಲ್ಲಿ ಸೂಪರ್ ಲಕ್ಕಿ ಚಿಹ್ನೆಗಳು ಇರ್ತದೆ. ಆದರೆ ಕೆಲವೊಮ್ಮೆ ಆ ಚಿಹ್ನೆಗಳು ಸ್ವಲ್ಪ ವ್ಯತ್ಯಾಸ ಆದರೆ ಅದು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಜೀವನದಲ್ಲಿ ಯಾವುದೋ ರೀತಿಯಲ್ಲಿ ಕಷ್ಟ ನಷ್ಟಗಳು ಸಂಭವಿಸಬಹುದು. ಆದರೆ ಅದು ಸರಿಯಾದ ಜಾಗದಲ್ಲಿದ್ದು ಸರಿಯಾಗಿ ಎದ್ದು ಕಾಣಿಸ್ತಾ ಇದ್ರೆ ಅದು ತರುವಂತಹ ಐಶ್ವರ್ಯ, ಭಾಗ್ಯ, ಸೌಭಾಗ್ಯಗಳು ತುಂಬಾ ಮಹತ್ವವಾಗಿರುತ್ತದೆ. ಅದಕ್ಕೆ ನಾವು ಅದನ್ನ ಸೂಪರ್ ಲಕ್ಕಿ ಸೈನ್ಸ್ ಆನ್ ಸನ್ ಮೌಂಟ್ ಅಂತ ಹೇಳ್ತೀವಿ. ಸನ್ ಮೌಂಟ್ ಅಲ್ಲಿರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಅದೃಷ್ಟವನ್ನು ತಂದುಕೊಡುವಂತಹ ಒಂದು ಚಿಹ್ನೆ ಅಥವಾ 2 ಚಿಹ್ನೆ ಅಥವಾ 3 ಚಿಹ್ನೆ ಯಾವುದೇ ಒಂದು ಸನ್ ಮೌಂಟ್ ಅಲ್ಲಿ, ಅಂದರೆ ನಮ್ಮ ಸೂರ್ಯ ಪರ್ವದಲ್ಲಿ ಇದ್ದರೆ ಅದು ನಮಗೆ ಉತ್ತಮವಾದ ಸೌಭಾಗ್ಯಗಳನ್ನು ತಂದುಕೊಡುತ್ತದೆ. ಅದೇ ರೀತಿ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಷ್ಟ ನಷ್ಟಗಳು ಸಂಭವಿಸುತ್ತದೆ. ಅಂತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ಇವತ್ತಿನ ಟಿಪ್ಸ್ ನಮಗೆ ನಾವು ಇವತ್ತು ನಾನು ಹೇಳಿದಾಗೆ ಯಾವಾಗಲೂ ಹೇಳ್ತೀವಲ್ಲ, ಒಂದು ನಕ್ಷತ್ರದ ಬಗ್ಗೆ ನಾವು ಇದುವರೆಗೂ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಗಳ ಆರಿದ್ರ ನಕ್ಷತ್ರಗಳವರೆಗೆ ತಿಳ್ಕೊಂಡಿದ್ದೇವೆ. ಇವತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಅಂದ್ರೆ ಪುನರ್ವಸು ನಕ್ಷತ್ರದಲ್ಲಿ ಏನಾಗುತ್ತೆ ಏನು ಎಂಬುದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಸೂಪರ್ ಲಕ್ಕಿ ಸೈನ್ಸ್ ಆನ್ ಸನ್ ಮೌಂಟ್ ಅಂತ ನಾವು ಮೊದಲೇ ಹೇಳಿದ್ದೆ. ಈ ವಿಷಯವನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ನಮಗೆ ಸೂರ್ಯ ಪರ್ವದಲ್ಲಿ ದೀಪ ಇದ್ರೆ ಅಪಕೀರ್ತಿ ಬರಲಿದೆ ಎಂಬ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಹೃದಯ ರೇಖೆಯ ಆರಂಭದಲ್ಲಿ ಅಪರಾಧ ಎಚ್ಚರಿಕೆಯನ್ನು ಕೊಡುವಂತಹ ಕೀರ್ತಿಯನ್ನು ಮತ್ತು ಆರೋಪವನ್ನು ತರುವಂತಹ ಚಿಹ್ನೆ ಇದೆ ಅಂತ ಹೇಳಿದ್ದೀವಿ. ಅದೇ ಹೃದಯ ರೇಖೆಯ ಕೊನೆಯಲ್ಲಿರುವಂತಹ, ಅಂದರೆ ನಮ್ಮ ಬುಧ ಪರ್ವದ ಕೆಳಗೆ ಅದರಲ್ಲಿ ರೆಕ್ಕೆಗಳಂತಹ, ಅಂದರೆ ಪುಕ್ಕಾದಂತಹ ಕೆಲವು ಚಿಹ್ನೆಗಳಿದ್ದರೆ ಅದು ನಮ್ಮ ಕಾಕತಾಳಿ ಎಂಬಂತೆ ನಮಗೆ ಹಲವು ರೀತಿಯಲ್ಲಿ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಅದೇ ರೀತಿ ಶುಕ್ರ ಪರ್ವದಲ್ಲಿ ಅಡ್ಡಗೆರೆಗಳಿದ್ದರೆ ಎಚ್ಚರವಾಗಿರಬೇಕು, ಮಾತಿನಿಂದ ಅಪಾಯವಿದೆ ಮುಂತಾದ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಕೇತು ಪರ್ವದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆಯೂ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಾವು ಇವತ್ತು ಸೂರ್ಯ ಪರ್ವದಲ್ಲಿ ಯಾವ ಚಿಹ್ನೆ ಇದ್ದಾಗ ಸೌಭಾಗ್ಯ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ಸರಿಯಾಗಿ ಅರ್ಥ ಆಗುವುದು. ಅದರಿಂದ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕು ಎಂದು ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದ್ರೂ ಕಳಿಸಿ, ಹಾಯ್ ಅಂತಾದ್ರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಜೊತೆಗೆ ಬರುವ ಕಷ್ಟ ಕಾರ್ಪಣ್ಯಗಳು, ಅದರ ಬಗ್ಗೆ ನಿವಾರಣೆ ಹೇಗೆ ಎಂಬುದನ್ನ ತಿಳಿಸುತ್ತೇವೆ. ಇಂತಹ ವಿಚಾರಗಳು ನಮ್ಮ ಜೀವನದಲ್ಲಿ ಹಲವು ರೀತಿಯಲ್ಲಿ ಬರ್ತಾ ಇರುತ್ತದೆ. ಈಗ ನಾನು ಹೇಳಿದ್ದಲ್ಲ, ನಮ್ಮ ಸೂರ್ಯ ಪರ್ವ ಅದು ನಿಮ್ಗೆ ಗೊತ್ತು. ಯಾವುದು ಸೂರ್ಯ ಪರ್ವ? ಉಂಗುರ ಬೆರಳ ಕೆಳಗೆ ಇರುವುದು ಇದೇ ಈ ಸೂರ್ಯ ಪರ್ವದಲ್ಲಿ ಹಲವಾರು ಚಿಹ್ನೆಗಳಿರ್ಬೋದು ನೋಡಿ. ಫಿಶ್ ಚಿಹ್ನೆ ಅಂದ್ರೆ ಮೀನಿನ ಚಿಹ್ನೆ ಇರ್ಬೋದು, ಮೀನಿನ ಚಿಹ್ನೆ ಇರ್ಬೋದು. ಹೀಗೆ ಮೀನಿನ ಚಿಹ್ನೆ ಅಥವಾ ಸ್ಟಾರ್ ನಿಮ್ಗೆ ಗೊತ್ತಿದೆ. ನಕ್ಷತ್ರ ಚಿಹ್ನೆ ನೋಡಿ, ಹೀಗೆ ನಕ್ಷತ್ರ ಚಿಹ್ನೆ ಇರ್ಬೋದು ಅಥವಾ ಕ್ರಾಸ್ ಅಂದ್ರೆ ಈ ತರ ಚಿಹ್ನೆ ಇರ್ಬೋದು. ಹೀಗೆ ಈ ತರ ಚಿಹ್ನೆಗಳಿದ್ದಾಗ ಅವರಿಗೆ ಇದು ದೋಷದಿಂದ ಕೂಡಿದಿರದೇ ಇದ್ದರೆ, ಅಂದರೆ ಅದು ಉತ್ತಮವಾದಂತಹ ಎತ್ತರವಾಗಿ ಕಾಣುವಂತೆ ಇದ್ದಾಗ
ಇಂತಹ ಚಿಹ್ನೆಗಳಿದ್ದರೆ ಅವರಿಗೆ ಬಾಳಿನಲ್ಲಿ ಸೋಲುಗಳೇ ಹೆಚ್ಚಾಗಿರುತ್ತದೆ. ಇವರಲ್ಲಿ ಇದನ್ನ ದೋಷಕಾರಕ ಎಂದು ಹೇಳಬಹುದು. ಹೀಗೆ ಈ ಚಿಹ್ನೆಗಳು ಸೂರ್ಯ ಪರ್ವದಲ್ಲಿದ್ದಾಗ ಅದು ದೋಷಕಾರಕ ಹೆಚ್ಚಾಗಿರುತ್ತೆ. ಆದರೆ ಒಂದೇ ಚಿಹ್ನೆ ಆದರೆ ಈ ರೀತಿ ನಮ್ಮ ಸೂರ್ಯರೇಖೆ ಈ ರೀತಿ ಒಂದೇ ಗೆರೆ ಇದ್ದರೆ, ಸೂರ್ಯರೇಖೆ ಒಂದೇ ಸೂರ್ಯರೇಖೆ ಇದ್ದರೆ ಅದು ಉತ್ತಮ ರೇಖೆ, ಎಲ್ಲಾ ರೀತಿಯಿಂದಲೂ ಅನುಕೂಲವನ್ನ ತಂದುಕೊಡುತ್ತದೆ. ಅಥವಾ ಆವಾಗ ಇಂಥ ಒಳ್ಳೆಯ ಚಿಹ್ನೆ ಇದ್ದಾಗ ಮೀನಿನ ಚಿಹ್ನೆ ಆಗಲಿ ಅಥವಾ ನಕ್ಷತ್ರವಾಗಲಿ ಕ್ರಾಸ್ ಆಗಲಿ ಇದ್ದರೆ ಅವರಿಗೆ ಎಲ್ಲಾ ರೀತಿಯಲ್ಲೂ ಅವರಿಗೆ ಉತ್ತಮವಾದ ಫಲವನ್ನ ನಿರೀಕ್ಷೆ ಮಾಡಬಹುದು. ಈ ಹೇಳಿದ ಅರ್ಥ ಆಯ್ತಲ್ಲ. ಈ ಸೂರ್ಯರೇಖೆ ಉತ್ತಮವಾಗಿದ್ದಾಗ ಅಲ್ಲಿ ಬರುವಂತಹ ಚಿಹ್ನೆಗಳಿಂದ ಹೆಚ್ಚಿನ ಸೌಭಾಗ್ಯಗಳು ಬರುತ್ತದೆ ಎಂಬ ಸೂಚನೆ. ಅದೇ ಹಸ್ತದಲ್ಲಿ ಬರೀ ಮೀನಿನ ಚಿಹ್ನೆ ಅಥವಾ ನಕ್ಷತ್ರ ಚಿಹ್ನೆ ಇದ್ದಾಗ ಅದು ಸಮಸ್ಯೆಗಳನ್ನು ತಂದೊಡ್ಡುತ್ತಾ ಇರುತ್ತದೆ, ಅದು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಅದೇ ರೀತಿ ಇಂತಹ ರೇಖೆ ಇಲ್ಲದಿದ್ದಾಗ ಬರೀ ಇದು ಮಾತ್ರ ಕಂಡಾಗ, ಯಾವುದೋ ಬರೀ ಈ ತರ ಚಿಹ್ನೆ ಇದ್ದಾಗ, ಈ ತರ ಚಿಹ್ನೆ ಸೂರ್ಯ ಪರ್ವದಲ್ಲಿದ್ದರೆ ಯಾವಾಗಲೂ ಕೋರ್ಟು ಕಚೇರಿಯ ತಿರುಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುತ್ತದೆ. ಕೋರ್ಟು ಕಚೇರಿಯೇ ಸೋಲು, ಜೀವನದಲ್ಲಿ ಸೋಲೆ ಹೆಚ್ಚಾಗಿ ಕಂಡು ಬರುತ್ತದೆ. ಆದರೆ ಈಗ ಒಂದು ಸೂರ್ಯರೇಖೆ ಹೀಗೆ ಸೂರ್ಯರೇಖೆ ನಾನು ಹೇಳಿದೆ ಹೀಗಿದ್ದು ಈ ರೀತಿ ಇದ್ದರೆ, ಸೂರ್ಯರೇಖೆ ಈ ರೀತಿ ಇದ್ದರೆ ಉತ್ತಮವಾದ ಯಶಸ್ಸು ಎಂಬುದನ್ನಾಗಿ ತಿಳಿಯಬೇಕು. ಅದೇ ರೀತಿ ಅವರ ಹಸ್ತದಲ್ಲಿ ಮೀನಿನಿಂದ ಒಂದು ಚಿಹ್ನೆ, ಮೀನಿನ ಚಿಹ್ನೆಯಿಂದ ಈ ಕಡೆಗೆ ಒಂದು ರೇಖೆ ಹೋಗಿದ್ದರೆ ಅದು ಬುಧ ಪರ್ವದ ಕಡೆಗೆ ಇದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಾಗಿ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತದೆ. ಅದರಲ್ಲಿ ಯಶಸ್ಸು. ಅದು ಒಂದು ವೇಳೆ ಶನಿ ಪರ್ವದ ಕಡೆಗೆ ತಿರುಗಿದ್ದರೆ, ಶನಿ ಪರ್ವದ ಕಡೆಗೆ ಈ ಕಡೆ ಇದ್ದರೆ ಅವರಿಗೆ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂತಹ ಅಥವಾ ಆ ಕಡೆಯಿಂದ ವ್ಯಾಪಾರ ವ್ಯವಹಾರ ನಡೆಸಿ ಹಣವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟವಿದೆ ಎಂಬುದನ್ನ ತಿಳಿಯಬಹುದು. ಅಥವಾ ಅವರು ರಾಸಾಯನಿಕ ವಸ್ತುಗಳ ವ್ಯಾಪಾರದಿಂದ ಹೆಚ್ಚು ಹಣವನ್ನ ಸಂಪಾದನೆ ಮಾಡುತ್ತಾರೆ. ರಾಸಾಯನಿಕ ವಸ್ತುಗಳಾಗಲಿ ಅಥವಾ ಔಷಧಿ ಸಂಬಂಧ ವಸ್ತುಗಳಾಗಲಿ ವ್ಯಾಪಾರದಿಂದ ಹೆಚ್ಚಿನ ಲಾಭ ಗಳಿಸುವಂತಹ ಸೌಭಾಗ್ಯ ಅವರಿಗಿದೆ ಎಂದು ತಿಳಿಯಬಹುದು. ಒಂದು ವೇಳೆ ಇದು ನೇರವಾಗಿದ್ದರೆ, ಇಲ್ಲಿಂದ ನೇರವಾಗಿ ಎಲ್ಲಿಗಿರಬೇಕು, ಹೀಗೆ ನೇರವಾಗಿದ್ದರೆ, ಮೀನಿನಿಂದ ಆ ಚಿಹ್ನೆಯಾಗಿ ನೇರವಾಗಿದ್ದರೆ ಅವರು ಕಲೆ, ಸಾಹಿತ್ಯ, ಸಿನಿಮಾದಿಂದ ಯಶಸ್ಸನ್ನ ಗಳಿಸುತ್ತಾರೆ. ಈಗ ಒಂದು ವೇಳೆ ಅಲ್ಲಿ 3 ನಕ್ಷತ್ರಗಳಿದ್ದರೆ, ಈಗ ನಾವು ಇಷ್ಟೆಲ್ಲ ಹೇಳಿದ್ವಿ, 3 ನಕ್ಷತ್ರಗಳ ಚಿಹ್ನೆ ನೋಡಿ, ಹೀಗೆ 3 ನಕ್ಷತ್ರಗಳ ಚಿಹ್ನೆ ಇದ್ದರೆ ಅವರು ಏನು ಬಯಸಿದ್ದಾರೋ, ಏನು ಆಗಬೇಕೆಂದು ಇಷ್ಟಪಟ್ಟಿದ್ದಾರೋ, ಎಷ್ಟು ಹಣ ಸಂಪಾದನೆ ಮಾಡಬೇಕಂತ ಆಸೆ ಇಟ್ಟಿದ್ದಾರೋ ಅದೆಲ್ಲವೂ ಈಡೇರುವಂತಹ ಸೂಚನೆ ಆಗಿದೆ. ಅವರು ಅದರಲ್ಲಿ ಸಾಧನೆ ಮಾಡುತ್ತಾರೆ. ಅವರು ಅಂದುಕೊಂಡಂತಹ ಸಾಧನೆಗಳನ್ನ ಮಾಡಿ ಸಂತೋಷದಿಂದ ಜೀವನ ನಡೆಸುತ್ತಾರೆ. ಹಂತವಾಗಿ ಬಾಳಿನಲ್ಲಿ ಯಶಸ್ಸನ್ನ ಕಾಣುತ್ತಾರೆ. ಇದು ಸೂರ್ಯ ಪರ್ವದ ಮೇಲೆ ನಾವು ಕಂಡಿರುವಂತಹ ವಿಚಾರಗಳು. ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಸೂರ್ಯ ರೇಖೆಯಲ್ಲಿ ಮೊದಲು ಹೇಳಿದಲ್ಲ, ಅಂತಹ ಸಮಸ್ಯೆಗಳು ಎದುರಾಗದಂತೆ ಮಾಡಲು ದಿನವೂ 108 ಸಲ ಸೂರ್ಯ ನಮಸ್ಕಾರ ಮಾಡಬೇಕು. 108 ಸಲ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಬರಬಹುದಾದ ಕಷ್ಟಗಳಲ್ಲಿ ಬರಬಹುದಾದ ಸಮಸ್ಯೆಗಳಿಂದ ಪಾರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳ್ಕೊಳ್ಳಬೇಕು. ಈಗ ಶನಿ ಬೆರಳಿನ ಕೆಳಗೆ ಗೆರೆಯಿದ್ದರೆ, ಶನಿ ಬೆರಳು ಅಂತ ನಿಮ್ಗೆ ಗೊತ್ತಿದೆ, ಈ ಶನಿ ಬೆರಳ ಕೆಳಗೆ ಶನಿ ಬೆರಳ ಕೆಳಗೆ ಹೀಗೆ ಗೆರೆ ಇದ್ದರೆ ಇವರಿಗೆ ಮಧ್ಯ ವಯಸ್ಸಿನ ಬಳಿಕ ಹೆಚ್ಚಿನ ಸಂಪಾದನೆ ಆಗುತ್ತದೆ. ಅಂದರೆ
ಇವರು ವ್ಯವಹಾರ ಅಭಿವೃದ್ಧಿ ಮತ್ತು ನೆಮ್ಮದಿಯ ಜೀವನ, ಸಂಪತ್ತು ವೃದ್ಧಿ ಎಲ್ಲವೂ ಇವರ ಮಧ್ಯ ವಯಸ್ಸಿನ ಬಳಿಕ ಆಗುವಂತಹ ಸೂಚನೆ ಎಂದು ತಿಳಿಯಬೇಕು. ಈ ರೇಖೆ ಹೀಗಿದ್ದಾಗ ಅವರು ಅಂದು ತಿಳಿಯಬೇಕು. ಅದೇ ರೀತಿ ನಾವು ಜೀವನದಲ್ಲಿ ಬರುವಂತಹ ಮತ್ತೆ ಕೆಲವು ವಿಚಾರಗಳನ್ನು, ಇವರು ಅಧಿಕಾರದಲ್ಲಿ ಬೇರೆಯವರ ಪ್ರೀತಿ ಪಡೆಯುತ್ತಾರೆ. ಅವರು ಜೀವನದಲ್ಲಿ ಹಲವು ರೀತಿಯಲ್ಲಿ ಅವರಿಗೆ ಯಶಸ್ವಿಯಾಗುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಇದು ನಾವು ಇವತ್ತು ಇದರ ಮೂಲಕ ತಿಳಿಯುವಂತಹ ವಿಚಾರ ಆಗಿದೆ. ಅಂದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಇವತ್ತು ನಾವು ಈ ವಿಚಾರಗಳನ್ನ ತಿಳಿದುಕೊಂಡಾಯ್ತು. ಈಗ ನಾವು ಇವತ್ತಿನ ಮುಖ್ಯವಾದ ವಿಷಯ ನಕ್ಷತ್ರದ್ದು. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ರೀತಿಯಲ್ಲಿರುತ್ತಾರೆ, ಅವರಲ್ಲಿ ಕಂಡುಬರುವ ಸಾಮಾನ್ಯ ಗುಣಫಲಗಳೇನು ಎಂಬುದನ್ನು ತಿಳಿಯೋಣ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿ ಎಂತಹ ಸಮಸ್ಯೆ ಎದುರಾದರೂ ಅಷ್ಟೇನಾ, ಪರವಾಗಿಲ್ಲ ಬಿಡು, ಎಲ್ಲಾ ಸರಿ ಹೋಗುತ್ತದೆ ಎಂಬ ಧೈರ್ಯದಿಂದ ಸವಾಲುಗಳನ್ನು ಎದುರಿಸುವ ಧೈರ್ಯವಿರುವ ವ್ಯಕ್ತಿಯಾಗಿರುತ್ತಾರೆ. ಅವರು ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿ ನಾನು ಮುಂದುವರಿಯುತ್ತೇನೆ, ಸಾಧ್ಯ ಇದೆ ಎಂಬಂತಹ ಮನಸ್ಸುಳ್ಳವರಾಗಿರುತ್ತಾರೆ. ಆದರೆ ಸ್ಥಿರವಾಗಿ ಒಂದೇ ರೀತಿಯ ಕೆಲಸ ಮಾಡುವುದೆಂದರೆ ಇವರಿಗೆ ಸರಿ ಹೊಂದುವುದಿಲ್ಲ. ಅವರಿಗೆ ಕೆಲಸದಲ್ಲಿ ವೈವಿಧ್ಯತೆ ಇರಬೇಕು. ಒಂದೇ ರೀತಿಯ ಕೆಲಸಗಳನ್ನ ಇವರು ಮಾಡಲು ಹೆಚ್ಚು ಇಷ್ಟಪಡುವವರಲ್ಲ. ಅಂದರೆ ಹೆಚ್ಚು ಶಿಕ್ಷಣ ಪಡೆದ ವಿದ್ಯಾವಂತರಾದರೂ ಸಹ ಇವರಿಗೆ ಆಲಸ್ಯ ಹೆಚ್ಚಾಗಿ ಕಂಡು ಬರುತ್ತೆ. ಆಲಸ್ಯ ಹೆಚ್ಚಾಗಿರುವುದರಿಂದ ಸೋಮಾರಿಯಂತೆ ಇದ್ದು ಬಿಡುತ್ತಾರೆ. ಕೆಲಸವನ್ನ ಸರಿಯಾಗಿ ನಿರ್ವಹಿಸದೆ ಅವರು ದುಡಿಮೆಗೆ ಸಂಚಕಾರ ಬರುವಂತಹ ಸಾಧ್ಯತೆ ಇದೆ ಎಂದು ತಿಳಿಯಬೇಕು. ಇದರಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ಮಹಿಳೆಯರು ಅಂದರೆ ಸ್ತ್ರೀಯರು ಪುರುಷರಿಗಿಂತಲೂ ಹೆಚ್ಚು ಹಣ ಆಸ್ತಿ ಮಾಡುವುದರಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತಾರೆ. ಅವರಿಗೆ ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಇನ್ನಷ್ಟು ಸಂಪಾದನೆ ಮಾಡಬೇಕೆಂಬ ಮನಸ್ಸಿರುತ್ತದೆ. ಆದುದರಿಂದ ಅವರು ಹೆಚ್ಚಿನ ಹಣ ಆಸ್ತಿ ಸಂಪಾದನೆಯ ಕಡೆ ಹೆಚ್ಚಿನ ಒಲವುಳ್ಳವರಾಗಿರುತ್ತಾರೆ. ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ವೇಷಭೂಷಣಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವ ವ್ಯಕ್ತಿಗಳಾಗಿರುವುದನ್ನು ನೋಡಬಹುದು. ಅಂದರೆ ನಾವು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿಗಳನ್ನು ಗುರುತು ಮಾಡುವಂತಹ ಹೊತ್ತಿನಲ್ಲಿ ಅವರು ವೇಷಭೂಷಣಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುತ್ತಿರುವುದನ್ನು ಗಮನಿಸಬಹುದು. ಇದು ಸಾಮಾನ್ಯವಾಗಿ ಪುನರ್ವಸು ನಕ್ಷತ್ರದಲ್ಲಿ ಕಾಣಸಿಗುವ ಕೆಲವು ಗುಣಗಳು. ಆದರೆ ಪುನರ್ವಸು ನಕ್ಷತ್ರದಲ್ಲ ಹುಟ್ಟಿದ ವ್ಯಕ್ತಿಗಳ ಜೀವನ ಹೇಗಿರುತ್ತದೆ ಎಂಬುದನ್ನು ತಿಳಿಯಬೇಕಾದರೆ ಅವರು ಹುಟ್ಟಿದ ಸರಿಯಾದ ಸಮಯ, ಅವರು ಊರು ಮತ್ತು ದಿನಾಂಕ ಸರಿಯಾಗಿ ಗೊತ್ತಿದ್ದಾಗ ಅವರು ಯಾವ ಪಾದದಲ್ಲಿ ಎಷ್ಟನೇ ಪಾದದಲ್ಲಿ ಹುಟ್ಟಿದ್ದಾರೆ, ಯಾವಾಗ ಹುಟ್ಟಿದ್ದಾರೆ ಎಂಬುದನ್ನೆಲ್ಲವನ್ನೂ ಲೆಕ್ಕ ಹಾಕಿ ಅವರ ಜೀವನದ ಭವಿಷ್ಯವನ್ನು ಹೇಳಲು ಸಾಧ್ಯ. ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ ಸಮಯ ಮತ್ತು ದಿನಾಂಕ ಬಹಳ ಮುಖ್ಯವಾದದ್ದು. ಅದೇ ರೀತಿ ಊರು. ಆಗ ಮಾತ್ರ ನಕ್ಷತ್ರ ನೋಡಿ ಆ ವ್ಯಕ್ತಿಯ ಜೀವನ ಹೇಗಿರುತ್ತದೆ, ಯಾವಾಗ ಏನಾಗುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಹಾಗೆ ರಾಶಿ, ಲಗ್ನ ಎಲ್ಲವನ್ನೂ ನೋಡಿ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಹೇಳಬೇಕಾಗುತ್ತದೆ. ಈಗ ನಾನು ಹೇಳಿದ್ದು ನಕ್ಷತ್ರದಲ್ಲಿ ಬರುವಂತಹ ಸಾಮಾನ್ಯ ನಮಗೆ ನೋಡಲು ಸಿಗುವಂತಹ ಕೆಲವು ವಿಚಾರಗಳು ಮಾತ್ರ. ಇದು ಇವತ್ತಿನ ಆದಿತ್ಯ ನಕ್ಷತ್ರದ ವಿಚಾರ ಆಯಿತು. ಮುಂದಿನ ನಕ್ಷತ್ರದ ಕಾರ್ಯಕ್ರಮವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಹೀಗೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ
ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಪೂರ್ಣವಾಗಿ ಅರ್ಥವಾಗುವುದು. ಹಾಗೆ ಆದುದರಿಂದ ಎಲ್ಲಾ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಮತ್ತು ನಂಬಿಕೆ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕು ಎಂದಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತೆ, ಏನೇನಾಗುತ್ತದೆ, ಸೌಭಾಗ್ಯಗಳು ಯಾವುದು, ಹಾಗೆಯೇ ಕಷ್ಟ ನಷ್ಟಗಳು ಏನು ಬರುತ್ತೆ, ಅದನ್ನು ಪರಿಹರಿಸುವ ಬಗ್ಗೆ ಏನು ಎಂಬ ವಿಚಾರಗಳನ್ನು ನಿಮಗೆ ತಿಳಿಸಲಾಗುತ್ತದೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮಾತ್ರ ಈ ಕಾರ್ಯಕ್ರಮ ನೋಡಿ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ಕಾರ್ಯಕ್ರಮ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.